ನಾಯಿ ನರಿ ತೋಳನ ಮಾಂಸ ಬಾಯೊಳಗೆ ಹಾಕೊಂಡು ಜಗಿಲೆ, ಮೂಳೆ ಬಾಯೊಳಗೆ ಹಾಕೊಂಡು ತಿನ್ನಲೆ. ಆದ್ರೆ ನಿನ್ನ ದೇವರ ಕಡೆಗೆ ಮಾತ್ರ ಕಳಿಸ್ಬೇಡ. ನಿನ್ನಿಂದ ಉಳಿಬೇಕಾದಂತ ಆ ದುರ್ಗತಿ ಆ ನಿನ್ನ ದೇವರಿಗೆ ಬಂದಂಗ ನನಗ ಬರಬಾರ್ದು. ಸಾವು ತಲೆ ಮೇಲೆ ಕುಂತದ ಅನ್ನೋದನ್ನ ಮರಿಬೇಡ್ರಿ. ಇನ್ನ ಇದು ನಿಶ್ಚಯ ಅದ ಅಂದ ಮೇಲೆ ಈ ಮುದುಕನಿಗೆ ಮಾಡೋದಕ್ಕಾದ್ರೂ ಏನ್ ಸಾಧ್ಯ ಅದ? ಗೆಲುವುದಿ ಒಳಗೆ ಸೋಲು ಶಿವರಾತ್ರಿ, ಮರಣ ಮಹಾನವಮಿ. ಕೊಲೆಯಿಂದ ಯಾರು ವೀರತ್ವದ ಪಟ್ಟ ದೊರಕುವುದಿಲ್ಲ. ನಾನು ಹೇಳಿ ಅಲ್ಲ, ನನ್ನ ದೇವ್ರು ಕೂಡ ಹೇಳಿ ಅಲ್ಲ. ಯಾರು ಮೆದುಳನ್ನ ಇನ್ನೊಬ್ಬರ ಕೈಯಾಗಿ ಒತ್ತೆ ಇಡ್ತಾರೋ ಅವ್ರು ಹೇಳಿ, ಸ್ವಾತಂತ್ರ್ಯ ಕಳೆದುಕೊಳ್ಳೋರು ಹೇಳಿ, ಸ್ವತಂತ್ರವಾಗಿ ಯೋಚಿಸುವ ಶಕ್ತಿ ಇಲ್ಲದೆ ಇರುವಂತವ್ರು ಹೇಳಿ, ಇಂಥ ಗುಲಾಮರನ್ನ ಸೃಷ್ಟಿಸುವ ಈ ಸಮಾಜ ಹೇಳಿ. ನೀವು ಚಂದಾನು ಪ್ರಾಯಶ್ಚಿತ್ತ ಪಟ್ಟಿದ್ದೀರಿ. ಬರೆದ ಲೇಖನ ಅಪಾರ್ಥಕ್ಕೊಳಗಾಗಿ ಹಿಂತೆಗೆದುಕೊಂಡಾಗ ಪ್ರಾಯಶ್ಚಿತ್ತ ಪಟ್ಟಿದೆ. ಜೀವನದ ಅರ್ಥ ಏನು ಅಂತ ತಿಳಿದೆ ಸಂಕಟ ಪಟ್ಟಿದೆ. ಹೃದಯ ಆಳದ ಬಾವ್ಯಾಗ ಮನಸ್ಸು ಛಿದ್ರಗೊಂಡಿದೆ. ಈ ಲೋಕ ನನ್ನನ್ನು ಯಾಕಿಷ್ಟು ಅನಾಥ ಮಾಡಿದ, ಯಾಕಿಷ್ಟು ಪರೀಕ್ಷೆಗೊಂಡಲ್ಲ ಗೊತ್ತಾಗಬಹುದು. ಏಕಾಂತದಲ್ಲಿ ಅತ್ತಾಗ ಅಳು ಬಾಯಿಂದಲ್ಲ, ಹೃದಯ ಹಿಂಡಿಕೊಂಡು ಬರ್ತದ. ನಾನು ಅನಾಥ, ನತದೃಷ್ಟ, ನನ್ನಂಥ ಒಬ್ಬ ಮನುಷ್ಯ ಇಲ್ಲಿ ಯಾರಿಗೂ ಬೇಡಾಗ್ಯಾನ. ಆದ್ರೆ ಅನಿವಾರ್ಯ ಜೀವನದ ಎಂಥ ದಾರಿಯೊಳಗೆ ನಡಿಲಾರ್ದ ನನಗ ಬೇರೆ ದಾರಿ ಇಲ್ಲ. ಅರ್ಥ ಆಗಲ್ಲ. ನೀವು ಎಷ್ಟು ಅಸಹಾಯಕರು, ನಾನು ಅಷ್ಟೇ ಅಸಹಾಯಕ. ದೂರ ಬಂದ್ಬಿಟ್ಟಿದ್ದೀನಿ. ದಾರಿ ತಪ್ಪಿದ ಮನುಷ್ಯ ಕಣ್ಣೊಳಗೆ ಹದೋನೆ, ನಾಲಿಗೆ ಮೇಲೆ ರಕ್ತದ ರುಚಿ, ರಕ್ತದ ಕಲೆ, ತಲೆಯೊಳಗ ಒಂದು ದೆವ್ವ ಕುರಿದು